ಇದ್ದಾಗ ನನ್ನ ತೊಡೆ ಮೇಲೆ ಮಲ್ಕೋತಾ ಇದ್ದ, ಹೇಸಿಗೆ ಮಾಡ್ತಾ ಇದ್ದ, ನನ್ನ ಎದೆಗೆ ಒದಿತಾ ಇದ್ದ. ಆಗ ನನಗೆ ಖುಷಿನೇ ಆಗ್ತಾ ಇತ್ತು. ಆದರೆ ಈಗ ನನ್ನ ಮಕ್ಕನೇ ತೊಳ್ಕೊಳಕ್ಕಾಗ್ತಾ ಇದ್ದಂಗೆ ಹೇಸಿಗೆ ಮೆತ್ತಬಿಟ್ಟ. ಬೆಟ್ಟದಷ್ಟು ಅವನ ಮೇಲೆ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವನು ಸೋದ್ಬಿಟ್ಟ. ಸ್ಯಾನೆ ನೋವಾಯ್ತದೆ ಮೋನ. ಇಲ್ಲ ರೀ, ನಿಮ್ ನೋವು ನಂಗೆ ಅರ್ಥ ಆಗ್ತದೆ. ಆದ್ರೆ ಭದ್ರ ಅಂತ ನನ್ಗಿಂತ ಸಂದಾಗೆ ನಿಮ್ಗೆ ಅಲ್ವೇ? ಅವನೇ ನಿಮ್ ಮಾತ್ ಮೀರಿ ನಡ್ಕೊಂಡವನಲ್ಲ. ಏನು ಅವಳು ಆಸೆ ಪಟ್ಲು ಅಂತವಾ ಅವನ್ಗೆ? ಅಪ್ಪಯ್ಯ ಅಪ್ಪಯ್ಯ, ಬಾಗ್ಲು ತೆಗಿ ಅಪ್ಪಯ್ಯ. ರೀ, ಭದ್ರ ಬಂದವನೇ, ಹೊಸಿ ಸಮಾಧಾನವಾಗಿ ಮಾತಾಡಿ ಅವನು ಹೇಳೋದನ್ನ ಒಂದ್ಕಿತ ಕೇಳಿಸ್ಕೊಳ್ಳಿ. ಅಪ್ಪಯ್ಯ ರೀ, ಪಾಪ ಅವನು ಶಾನೆ ನೊಂದ್ಕೊಂಡವನೇ. ಸಮಯದಲ್ಲಿ ಈ ರೀತಿ ನಡ್ಕಬೇಡಿ. ಇದೊಂದ್ಕಿತ ಅವನನ್ನ ಕ್ಷಮಿಸ್ಬಿಡಿ ರೀ. ಕತೆ ತೆಗಿತೀನಿ, ಅವನ್ ಕುಟೆ ಮಾತಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ಕಿತ ಅವನ್ ಕುಟೆ ಮಾತಾಡ್ರಿ. ಅಪ್ಪಯ್ಯ, ನಿಂಗೆ ಗೊತ್ತಿಲ್ಲದೆ ಈ ಕೆಲಸವ ಮಾಡಿ ನಾನು ದೊಡ್ಡ ತಪ್ಪು ಮಾಡಿವ್ನಿ ಅಂತ ನಂಗೆ ಗೊತ್ತಪ್ಪಯ್ಯ. ಈ ಇಸ್ಯವ ನಿಂತವ ಹೇಳಿ ಮಾತಾಡುವ ಅಂತ ಬಂದಾಗ ಸಂಬಂಧಿಕರು ಮಗಳಿಗೆ ಓದೋದು ಬೇಡ ಅಂತ ಹೇಳ್ದಲ್ಲ, ಅದನ್ನ ಕೇಳಿಸ್ಕೊಂಡು ನಂಗೇನು ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಕಾಬಿಟ್ಟೆ ಅಪ್ಪಯ್ಯ. ನನ್ನ ತಮ್ಮನ ಮಗಳು, ನನ್ನ ಮಗಳು ಅಟ್ಟೆ ಯಾಕೆ ನನ್ನ ಬಂಧು ಬಳಗದವ್ರು ಎಲ್ಲರೂ ನನ್ನ ಮಾತು ಕೇಳಿದ್ರು, ಅದನ್ನು ಪಾಲನೆ ಮಾಡಿದ್ರು. ಆದ್ರೆ ಇವನು ನನ್ನ ಮಾತನ್ನೇ ತೆಗೆದಾಕ್ಬಿಟ್ಟು ನನ್ನ ಮಾತಿಗೆ ಮರ್ಯಾದೆ ಕೊಡದ ಇದ್ದನ್ ಕುಟೆ ನಾನೇನ್ ಮಾತಾಡ್ಲಿ? ಹೋಗ ಕೇಳು. ಇಲ್ಲಪ್ಪಯ್ಯ, ಹಂಗೇನೂ ಇಲ್ಲ. ಒಳ್ಳೆ ಸಮಯ ನೋಡ್ಕೊಂಡು ಇಂಥವು ಹೇಳೋಣ ಅನ್ಕೊಂಡಿದ್ದೆ. ನಿನ್ನ ಮಾತಿಗೆ ಮರ್ವಾದೆ ಕೊಡಬಾರ್ದು ಅಂತ ನನ್ನ ಮನ್ಸಾಗೇನಿರ್ಲಿಲ್ಲ ಅಪ್ಪಯ್ಯ. ಯಾವತ್ತಿದ್ರೂ ನೀನಯ್ಯ ನನ್ನ ದೇವರು. ನಿನ್ನ ಮಾತೆ ನಂಗೆ ವೇದವಾಕ್ಯ ಅಪ್ಪಯ್ಯ. ಚಾಕು ತಗೊಂಡು ಎದೆಗೆ ಚುಚ್ಬಿಟ್ಟ ಮೇಲೆ ಪ್ರಾಣ ಹೋಗಕ್ಕಿಲ್ಲ ಅಂದ್ರೆ ಅದೆಂಗಾಯ್ತದ ಮೋನ? ಅವನ್ ಯಾರ ಮಾತು ಕೇಳಕ್ಕೂ ತಯಾರಾಗಿಲ್ಲ. ಮೊದ್ಲು ಅವ್ನು ಇಲ್ಲಿಂದ ಹೋಗಕ್ ಕೇಳು. ನಿನ್ ಕಾಲಿಗೆ ಬಿಟ್ಟು ಹಿಂಗೆ ಸೆನ್ಸ್ಬಿಡು ಅಪ್ಪಯ್ಯ. ಸಾಕ್ ನಿಲ್ಲಿಸ್ಲಾ ನಿನ್ ನಾಟಕ? ಅವನ ನಾಟಕ ಮಾಡಿ ಸಾಕು, ಇಲ್ಲಿಂದ ಹೋಗಕ್ ಕೇಳು. ಅವನಿಲ್ಲೇ ಇದ್ರೆ ನನ್ನ ಎದೆಗೆ ಚುಚ್ಚುದಂಗ ಆಗ್ತದೆ. ಮೋನ, ಹೋಗು ಅಂತ ಹೇಳಿದೆ ಅಟ್ಟಯ್ಯ. ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ನೋಡೋದು ಕೇಳಿ ಕಣ್ ಸಾಕಾಗ್ತಾ ಇಲ್ಲ ಕಣನ. ಸೀಮೆ ಆಗಿಲ್ದಿರ ಅಪ್ಪ ಮಗ ಅನ್ನಂಗ್ ಆಡ್ತಾ ಇದ್ರು, ಅಂತವ್ರನ್ನ ಹೆಂಗ್ ಆಡಿಸ್ಬಿಟ್ಟೆ ನೀನು? ಅಬ್ಬಬ್ಬಾ, ಮೂಡ್ಲಾಗುಟ್ಟ ಸೂರ್ಯ ಪಡ್ಲಾಗುಟ್ಟವ್ನೆ ಅನ್ನೋದ್ನ ನಂಬಿಡ್ತೀನಿ. ಆದ್ರೆ ನನ್ನ ಮಗ ನನ್ ಮಾತನ್ನ ಯಾವತ್ತೂ ಮೀರಕಿಲ್ಲ ಅಂತಿದ್ ನಮ್ ದೊಡ್ಡಪ್ಪಂಗೆ ಭದ್ರ ಸರಿಯಾಗಿ ಮಾಡ್ದ. ಎಂಡ್ರ ಮ್ಯಾಲಿನ ಪ್ರೀತಿ, ಅಪ್ಪನ ಮೇಲಿರೋ ಗೌರವ ಮರ್ವಾದಿನ ಹಾಳು ಮಾಡಂಗ್ ಮಾಡ್ಬಿಡ್ತು.
ಇದಕ್ಕೆ ಕಂಡ್ಲ ಅನ್ನೋದು. ಮುತ್ತು ಕೊಟ್ಟವಳು ಬಂದ ಮ್ಯಾಕೆ ತುತ್ತು ಕೊಟ್ಟವರು ನೆನ್ಪಿರಕ್ಕಿಲ್ಲ ಅಂತ. ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಾಗೆ ರಾಮನ್ ಬಿಟ್ರೆ ಭದ್ರನೆ ಅಂತ ಮೆರೆದಾಡ್ತಿದ್ದ ನಮ್ ದೊಡ್ಡಪ್ಪಂಗೆ ಸರಿಯಾಗಿ ಮುಖಭಂಗ ಮಾಡ್ದ. ಅಂದ ಧೃತರಾಷ್ಟ್ರನ್ ಪ್ರೇಮ ನಂಗೆ ಕಣ್ಮುಚ್ಕೊಂಡು ನಂಬ್ತಾ ಇದ್ದದಕ್ಕೆ ಸರಿಯಾಗಿ ಪಾಠ ಕಲಿಸ್ದ. ಇಟಕ್ಕೆಲ್ಲ ಈ ವಿರೋಧಿನೇ ಕಾರಣ ಕಂಡ್ಲ. ಭದ್ರಂಗೆ ಅವಳ ಮ್ಯಾಗಿರೋ ಪ್ರೀತಿ ಶಿವರಾಮೇಗೌಡನ ಆಸ್ತಿ ಅಂತಸ್ತನ್ನು ಮೀರಿಸಿ ಕುಡುಕನ್ ಮನೆಗೆ ಹೆಣ್ಣು ಕೇಳಂಗ್ ಮಾಡ್ತು. ಅವಳಿಗೆ ಓದಿನ ಮೇಲಿನ ಪ್ರೀತಿ ಮದುವೆ ಮನೆಗೆ ಪೊಲೀಸ್ನವ್ರನ್ನ ಬರಂಗ್ ಮಾಡ್ತು. ಅಪ್ಪಂಗೆ ಮಗನ್ ಮ್ಯಾಲಿರೋ ಪ್ರೀತಿಗೆ ಪೊಲೀಸ್ನವ್ರ ಮ್ಯಾಗೆ ಕೈ ಮಾಡಿ ಜೈಲ್ಗೆ ಹೋಗೋಂಗ್ ಮಾಡ್ತು. ಅದೇ ಎಂಡ್ರ ಮೇಲಿನ ಪ್ರೀತಿಯಿಂದ ಮಗ ಅಪ್ಪಂಗೆ ಮೋಸ ಮಾಡಿ ಇವಳನ್ನ ಓದ್ಸೋ ಹಂಗಾಯ್ತು. ಇವಳಿಗೆ ಓದೋ ಹುಚ್ಚಿಂದ ಅಪ್ಪ ಮಗನ್ ಮಧ್ಯೆ ಒಂದು ಸಣ್ಣ ಬಿರುಕು ಬಿಡೋ ಹಂಗ್ ಮಾಡ್ತು. ನೋಡೋದಾದ್ರೆ ಭದ್ರನ್ ಪ್ರೀತಿ ನಮಗೆ ಒಳ್ಳೇದೇ ಮಾಡೋದಲ್ವೇನಮ್ಮ? ಅದೇನೋ ಒಳ್ಳೇದೇ ಮಾಡದೆ ಕಂಡ್ಲ. ಆದ್ರೆ ನಾವು ಇದನ್ನೇ ಬಳಸ್ಕೊಂಡು ಅಪ್ಪ ಮಗನ್ ಮಧ್ಯೆ ದೊಡ್ಡ ಕಂದಕನೆ ಮಾಡ್ಬೇಕು. ಅವ್ರು ಏನೇ ಪ್ರಯತ್ನ ಪಟ್ರು ಯಾವುದೇ ಕಾರಣಕ್ಕೂ ಒಂದಾಗಕ್ ಬಿಡ್ಬಾರ್ದು. ನೋಡ್ ಸುಭಾಷ, ಆದಷ್ಟು ಆ ಶಿವರಾಮೇಗೌಡನ್ನ ಭದ್ರನಿಂದ ದೂರ ಆಗಂಗ್ ಮಾಡಿ ನೀನ್ ಹತ್ರ ಆಗು. ಆಗ್ಲೆಯ ನಾವ್ ಅನ್ಕಂಡಂಗಾಗದು. ಅರ್ಥ ಆಯ್ತು ಕಣಮ್ಮ. ನೀನು ಕಂದ್ಕ ಮಾಡು ಅಂತ ಹೇಳಿದ್ದೆ. ನಾನು ಆ ಕಂದ್ಕದ ಜೊತೆಗೆ ಒಂದು ದೊಡ್ಡ ಗೋಡೆನೆ ಕಟ್ತೇನೆ. ಇನ್ನು ಮುಂದಕ್ಕೆ ಅಪ್ಪ ಮಗ ಆಗ್ಬಾರ್ದು. ಹಂಗ ಮಾಡ್ತೇನೆ. ಅಂಟಮ್ಮ, ಅಯ್ಯೋ ಅಂಟಮ್ಮ, ಕುಡಿದ್ರೆ ಸಾಕು, ಬಿಸಾಕ್ ಇನ್ನು ಕುಡಿಬೇಕು, ಸುಮ್ಕ ನಿಂತ. ಅಂಟಮ್ಮ, ಈಗ್ಲೇ ಕುಡಿದ್ರೆ ಜಾಸ್ತಿ ಆಗದೆ. ಬಾ ನನ್ಕುಟೆ. ನಾ ಎಲ್ಗೂ ಬರಕಿಲ್ಲ. ನಾನು ಅವಳ್ತಾವ್ ಮಾತಾಡ್ಬೇಕು. ಅಂಟಮ್ಮ, ನನ್ ಮಾತು ಕೋಪದಲ್ಲಿ ಕೂಗಾಡ್ತೀಯ. ಬಾ ಸುಮ್ಕೆ ನನ್ಕುಟೆ, ಬಿಸಾಕ್ ಹೋದ್ನ. ಮೆಲ್ಲಿಕೆ ಮಾತಾಡ್ತೀನಿ. ಹೇಳು, ಮೆಲ್ಲಿಕೆ ಮಾತಾಡ್ತೀನಿ. ಅಂಟಮ್ಮ, ಬಾ ಸುಮ್ಕೆ. ಆಡ್ತಾವ, ಏನ್ ಮಾತಾಡ್ ಪ್ರಯೋಜನ ಏನಿಲ್ಲ. ಅಂಟಮ್ಮ, ವಾ, ಕೊಟ್ಲೆ ಮುಂದ್ ನಿಂತಿದ್ರುವೆ ಕರಿತಾ ಇದ್ರು ಬರ್ತಾ ಇಲ್ವಲ್ಲ. ದೂರ ನಿಂತ್ಕೋ. ಏಯ್, ನಾ ಈಟು ಇದ್ದಾಗ್ಲೇನೆ ನಮ್ಮ ಅವ್ವ ನನ್ನ ಬಿಟ್ಟು ಹತ್ರ ಕೊಂಟೋದು. ಆಗಿಂದ ಈಟುದ್ದ ಆಗೋ ನನ್ನನ್ನ ಕಣ್ಣಲ್ಲಿ ರೆಪ್ಪೆ ತರ ಕಾದಿರೋದು ನಮ್ಮ ಅಪ್ಪಯ್ಯ ಕಣೆ. ಅವತ್ತಿಂದ ಇವತ್ಲಿಂಗಂಟ ನಮ್ಮ ಅಪ್ಪಯ್ಯ ನಾನು ಎರಡು ದೇಹ ಒಂದ್ ಜೀವ ಅನ್ನಂಗಿದ್ದು. ನಮ್ಮ ಅಪ್ಪಯ್ಯನ್ನೇ ದೂರ ಮಾಡ್ಬಿಟ್ಟಲೆ. ನನ್ನ ಒಂದಿನ ನೋಡ್ದಲೆ ಹೋದ್ರೆ ನಮ್ಮ ಅಪ್ಪಯ್ಯ ಏನೋ ಕಳ್ಕೊಂಡಂಗ ಆಡೋರು. ಇವತ್ತು ನನ್ ಮುಖನೇ ನೋಡಲ್ಲ ಅಂತ ಹೊಂಟೋದ್ರಲ್ಲ. ನಾನು ಏನೇ ಮಾಡ್ಲಿ? ಅಂಟಮ್ಮ, ಇದೆಲ್ಲ ಈಗ ಯಾಕೆ ಒತ್ತರಿಗೆ ಮಾತಾಡಿದ್ರೆ ಆಯ್ತು. ಬಾ. ಇಲ್ಲ ಕೊಟ್ಲೆ, ನಾನು ಈ ವಿಷಯನ ಈಗ್ಲೇ ಮಾತಾಡ್ಬೇಕು. ನಂಗಿಂತ ದೊಡ್ಡ ಮೋಸ ಮಾಡಿದ್ಲು ಅಂತ ನಂಗೆ ಕೇಳಲೇಬೇಕು. ನಿನ್ನ ನೋಡಿ ಇಷ್ಟಪಟ್ಟು ಮದ್ವೆ ಆಗಿದ್ದೆ ನನ್ ತಪ್ಪೇನೆ. ನೀನ್ ಅಕ್ಕಿ ಹಂಗ ಹಾರಾಡ್ಬೇಕು ಅಂದಾಗ ನಾನ್ ರೆಕ್ಕೆ ಆದ್ಮೇಲೆ ನಿನ್ನ ಆಸೆಗೆ ಒತ್ತಾಸೆ ಆಗಿರ್ಬೇಕು ಅಂತ ನಿನ್ನ ಆಸೆ ಗುರಿ ಎಲ್ಲದಕ್ಕೂ ನಾನ್ ಆಸರೆಯಾಗಿ ನಿಂತಲ್ಲೇ. ಅದಕ್ಕೆ ನೀನ್ ಈಟ್ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ ಅಲ್ಲ. ಗೌಡ್ರೆ,
ಒಂದ್ಕಿತ ನನ್ ಮಾತ್ ಕೇಳಿಸ್ಕೊಳ್ಳಿ. ಸಾಕು ನಿಲ್ಸು ನಿನ್ ಮೊಸಳೆ ಕಂಡೀರಾ. ನೀನು ನನ್ ಬಾಳ್ ಬೆಳಗಕ್ ಬಂದಿರೋ ದೇವತೆ ಅನ್ಕೊಂಡಿದ್ನಲೆ, ಆದ್ರೆ ನೀನು ಯಾವ್ರ ವೇಷದಲ್ಲಿ ಬಂದಿರೋ ರಾಕ್ಷಸಿ. ರಾಕ್ಷಸಿ ನೀನು ನಂಗೆ ಸಿಕ್ಕಿದ್ ವರ ಅನ್ಕೊಂಡಿದ್ದೆ, ಆದ್ರೆ ನೀನು ಶಾಪ ಆಗೋದಲ್ಲೇ. ನಿಜವಾದ ಪಿರುತಿ ಮಾಡಿದಕ್ಕೆ ನನ್ನಂತವನಿಗೆ ಎಂತ ಬಿದ್ದಿದ್ದೀನಿ, ಎದ್ದಳಕ್ ಬರ್ತದೆ, ಎದ್ದೇಳ್ತೀನಿ. ಅಂತಮ್ಮ ಇಲ್ಲಿ ನೋಡ್ಲಾಕ್ ಕೊಡ್ಲೆ, ಇವಳು ನನ್ ಬಾಳಿಗೆ ಬಂದಾಗ್ಲೇ ನನ್ ಬಾಳ ಹಾಳಾಗಿರ್ಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ ಬಿಡ್ಲೇ. ಇದು ಯಾಕೋ ಸರಿ ಆಯ್ತಿಲ್ಲ. ಅಂತಮ್ಮ ನಿನ್ ಕೈ ಮುಗಿತೀನಿ, ಬಾ ಕುಡಿಲಿ. ಕರೆಕ್ಟ್ ಅಲ್ಲ, ಸರಿ ಹೋಯ್ತಾ ಇಲ್ಲ. ಬಾ ನೀನು. ಕೊಡ್ಲೆ, ಇವಳು ಒಂಥರ ನನ್ ಜೀವನ ಕಂಡ್ರೆ ಸಾಪ ಕಳ್ಳ, ಸಾಪ. ನಿಮ್ಮಪ್ಪ ಇನ್ನ ನೋಡಿ ಅವ್ರ ಮಾತ್ ಕೇಳಿ ಅವ್ರನ್ನ ಕೆಟ್ಟವರು ಅನ್ಕೋಬೇಡ. ಅವ್ರ ಕೋಪ ಕಮ್ಮಿ ಮಾಡೋ ಶಕ್ತಿ ಇರೋದು ನಿನ್ ಕೊಬ್ನಿಗೆಯ. ನೀನೆ ಎಲ್ಲ ಸರಿ ಮಾಡ್ಬೇಕು. ಅವ್ರಿಗೆ ನಿನ್ ಮೇಲೆ ಬೆಟ್ಟದಷ್ಟು ವಿರುದ್ಧಿ ಇದೆ, ಅದನ್ನ ತೋರ್ಸ್ಕೊಳ್ದೆ ಹೋಗೋದಕ್ ಕಾರಣ ನಾನಯ್ಯ. ಅವ್ರ ವಿರುದ್ಧಿಯಿಂದ ನಿನ್ನ ದೂರ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಆದ್ರೆ ನೀನ್ ಏನು ಯೋಚನೆ ಮಾಡ್ಬೇಡ, ಇದನ್ನೆಲ್ಲ ಆದಷ್ಟು ಬಿರ್ನ ನಾನ್ ಸರಿ ಮಾಡ್ತೀನಿ. ಅವ್ರ ವಿರುದ್ಧ ನಿಂಗ್ ಸಿಗಂಗೆ ನಾನ್ ಮಾಡ್ತೀನಿ. ಅವ್ವ ಅವ್ವ ಕೊಡಮ್ಮ ಕೈನ. ಇಂತ ಒಂದ್ ಕ್ಷಣಕ್ಕೋಸ್ಕರ 8 ದಿನದಿಂದ ಕಾಯ್ತಾ ಇದ್ದೆ. ಒಂದ್ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತದ ಕಣವ. ಮತ್ತೆ ಈ ಅಟ್ಟಿ ಒಳಗೆ ನಡಿಯಕ್ಕಿಲ್ವೋ, ಅದನ್ನ ನಡ್ಸಕ್ ಹೋದ್ರೆ ಸುಮ್ನೆ ಬಿಡಕ್ಕಾಯ್ತದ್ಯೇ? ಅದ್ಕೆ ಅವಳ ಪುಸ್ತಕದ ಜೊತೆಗೆ ಅವಳ ಆಸೆ ಕನ್ಸುಗಳು ಎಲ್ಲಾನು ಸುಟ್ ಬೂದಿ ಮಾಡಿದಾಯ್ತು. ನನಗ್ ಸಿಗ್ಬೇಕಾಗಿರೋ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಮೆರಿತಾ ಇದ್ಲಲ್ವೇ, ಅದಕ್ಕೆ ಸರಿಯಾಗದೆ. ಬಿಡು, ಈಗ ಅವಳ ಪಾಡು ಕೆಲ್ಸದವ್ರಿಗಿಂತ ಕಡೆ ಆಗದೆ. ಇನ್ ಮುಂದೆ ಅವಳ ಬದುಕೇನಿದ್ರು ಆ ಕಾರ್ ಶೆಡ್ ಒಳಗೆ. ಇಲ್ಲ ಕಣವ, ಹಂಗನ್ಕೊಂಡು ನಾವು ಮೈ ಮರೆಯಕ್ ಆಗಕ್ಕಿಲ್ಲ. ಅವಳು ಯಾಕೆ ಕ್ಷಣದಲ್ಲಿ ಬೇಕಾದ್ರೂ ಈ ಅಟ್ಟಿ ಒಳಗ್ ಬರ್ಬೋದು. ಯಾಕೆ ಅಂದ್ರೆ ಅವಳು ಹೊಟ್ಟೆ ಒಳಗಡೆ ಈ ವಂಶದ ಕುಡಿ ಬೆಳೀತಾ ಇದೆ ಕಣವ. ನೀನ್ ಹೇಳ್ತಾ ಇರೋದು ಯೋಚನೆ ಮಾಡ್ಬೇಕಾದ್ದೆ. ನಮ್ ಪಾಲಿಗೆ ಸತ್ತೋದ್ಲು ಅಂತ ಈ ಮನೆಯಿಂದ ದೂರ ಇಟ್ಟ ಮಗಳನ್ನ ಅವಳು ಹೊಟ್ಟೆಲ್ ಹುಟ್ಟಿದ ಮಗು ನೆಪ ಮಾಡ್ಕೊಂಡು ಈ ಅಟ್ಟಿಗೆ ವಾಪಸ್ ಸೇರ್ಸಂತ ಪ್ರಳಯ ಅಂತಕಿ. ಇನ್ನ ಈ ಅಟ್ಟಿ ವಾರಸ್ದಾರಂಗ್ ಜನ್ಮ ಕೊಟ್ಮೇಲೆ ಈ ಅವಕಾಶನ ಕಳ್ಕೊಂಡು ಅಲ್ಲೇ ಇರ್ತಾಳ. ಅದಕ್ಕೆ ನಾನು ಆ ಮಾತು ಹೇಳುದು. ಅವಳ ಪಾಲ್ಗೆ ಈ ಅಟ್ಟಿ ಬಾಗ್ಲು ಶಾಶ್ವತವಾಗಿ ಮುಚ್ಬೇಕು ಅಂದ್ರೆ ಅವಳು ಆ ಮಗಿಗ್ ಜನ್ಮ ಕೊಡ್ಬಾರ್ದು. ಹೇ ವಿನಂತಿ, ಏನೇ ಹೇಳ್ತಾ ಇದೀಯಾ? ಹಂಗೆ ನಾವೇನ್ ಮಾಡಕ್ಕದದು? ಅವ್ವ, ಬ್ಯಾಡ್ದೇ ಇರೋ ಮಗ ಅಭಾಷಣ ಆಗಂಗೆ ನಾಟಿ ಔಷಧಿ ಕೊಡೋರು ನಿಂಗ್ ಗೊತ್ತು ತಾನೆ? ಗೊತ್ತು. ಅದ್ಕೆ ಇಲ್ಲ ಕಣವ್ವ, ನಾವು ಹೋಗಿ ಆ ಔಷಧಿನ ತಂದು ಯಾರಿಗೂ ಗೊತ್ತಾಗ್ದೇ ಇರಂಗ್ ಕೊಟ್ಟು ಅವಳಿಗೆ ಅಭಾಷಣ ಆಗಂಗ್ ಬಿಟ್ರೆ ಆಮೇಲೆ ನಮ್ಗೆ ಯಾವ ಆತಂಕನೂ ಇರಕ್ಕಿಲ್ಲ. ಅಲ್ಲ ಕಣೆ, ಅದರಿಂದ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅಯ್ಯೋ ಅವ್ವ, ಹಂಗಾದಾಗ್ಲೇ ನಾವು ನೆಮ್ಮದಿಯಾಗಿ ಬದುಕಕ್ಕಾಗೋದು. ಅವಳು ಈ ಅಟ್ಟಿ ಒಳಗ್ ಬರ್ಬಾರ್ದು, ಭದ್ರಾ ಮಾಮನ್ ಮನ್ಸು ಮಾವಯ್ಯನ ಮನ್ಸು ಕರ್ಗಬಾರ್ದು ಅಂದ್ರೆ ನಾವ್ ಈ ಕೆಲ್ಸನ ಮಾಡ್ಲೇಬೇಕು. ನೀ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದೇನಾದದು ಆಗ್ಲಿ ಬಿಡು.
ಕ್ವಾಟ್ಲೆ ಅಣ್ಣಯ್ಯ ಹೇಳಿ ಅದಕ್ಕೆಮ್ಮ. ಅಣ್ಣ ಈಗ ಮನೆ ಪರಿಸ್ಥಿತಿ ಹೆಂಗದೆ? ಏನೋ ಒಂದ್ ಸಮಸ್ಯೆ ಆಗಿರೋದನ್ನ ಸರಿ ಮಾಡಕ್ ನೋಡ್ಬೇಕು. ಇಲ್ಲ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರು ಒಂದ್ ಮಟ್ಟಕ್ಕೆ ಸರಿ ಆಗೋಯ್ತದೇನೋ. ಆದ್ರೆ ಅದನ್ನ ಹಾಳ್ ಮಾಡಕ್ಕೆ ದೊಡ್ಡದ್ ಮಾಡಕ್ ನಿಂತವ್ರಲ್ಲ ಅದಕ್ಕೆಮ್ಮ, ಎಲ್ಲಿ ಸರಿ ಹೋಗೈತದೆ? ಅಣ್ಣಯ್ಯ ಅವ್ರಿಗೆ ಏನ್ ಸಿಗ್ತದೆ? ಒಬ್ರಿಗೆ ಅಧಿಕಾರದ ಮೇಲೆ ಆಸೆ ಅದೇ, ಇನ್ನೊಬ್ರಿಗೆ ತನ್ ಮಗ್ಳನ್ನ ಅಟ್ಟಿ ಸೊಸೆ ಮಾಡ್ಬೇಕು ಅಂತ ಆಸೆ ಅದೇ ಅದಕ್ಕೆಮ್ಮ. ಬಿಡ್ಲೆ ಅಣ್ಣ, ಅವ್ರ ಆಸೆನೂ ನೆರವೇರಿಲ್ಲ. ಯಾಕೆ ಅಂದ್ರೆ ಮೊದಲನೇ ಅವ್ರ ಆಸೆ ಈಡೇರ್ಬೇಕು ಅಂದ್ರೆ ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ಅವ್ರಿಗೆ ಇದ್ದಿದ್ರೆ ಮಾವಯ್ಯ ಯಾವತ್ತೋ ಬಿಟ್ಕೊಟ್ಟಿರೋರು. ಇನ್ನು ಎರಡನೇ ಅವ್ರ ಆಸೆ ಈಡೇರ್ಬೇಕಂದ್ರೆ ಅರ್ಹತೆ ಜೊತೆಗೆ ಪಿರುತಿ ಇರ್ಬೇಕು. ಅದಕ್ಕೆಮ್ಮ ಯೋಗ್ಯತೆ ಇಲ್ದೇ ಇರೋರು ಯೋಗ್ಯತೆ ಇರೋರ್ನ ಹಾಳು ಮಾಡಿ ತಮಗ್ ಯೋಗ್ಯತೆ ಆದಂತ ತೋರ್ಸಕೊಂಡವ್ರೆ. ಇನ್ನ ಪಿರುತಿನ ಇಲ್ದೇ ಇರೋರು ಆ ಪಿರುತಿನ ಊಟಕ್ ಹಾಕೊಂಡವ್ರೆ ಅದಕ್ಕೆಮ್ಮ. ಅವ್ರು ಏಟೇ ತಿಪ್ಪರ್ಲಾಗ ಹಾಕಿದ್ರು ಅವ್ರ ಉದ್ದೇಶ ಈಡೇರಕ್ಕಿಲ್ಲ. ಆದ್ರೆ ಅವರು ಅಣ್ತಮ್ಮನ್ ಮನ್ಸನ್ನ ತಿಳಿಯಾಗಕ್ ಬಿಡ್ತಾ ಇಲ್ಲ. ಜೊತೆಲೆ ಇಟ್ಕೊಂಡು ತಮ್ಮ ಹಿತಶತ್ರುಗಳಂಗೆ. ಅಣ್ಣಯ್ಯ, ಯಾರ್ ಹೆಂಗ್ ಹೇಳಿದ್ರೆ ಕೇಳ್ತಾರೋ ಹಂಗೆಯ ಹೇಳ್ಬೇಕು. ಅದಕ್ ಯೋನ್ ಮಾಡ್ಬೇಕು ಅಂತ ಯೋಚನೆ ಮಾಡುವ. ಮೊದ್ಲು ಆ ಕಡೆ ಗಮನ ಕೊಟ್ರೆ ತಾನಾಗೆ ಎಲ್ಲ ಸರಿ ಹೋಯ್ತದೆ ಅದಕ್ಕೆಮ್ಮ. ಇನ್ನೇನಿದ್ರು ನಾವು ತಂತ್ರ ಮಾಡೇ ಹೋರಾಟ ಮಾಡ್ಬೇಕು ಅದಕ್ಕೆಮ್ಮ. ಯಾಕಂದ್ರೆ ಅವ್ರಿಗೆ ನೇರವಾಗಿ ಹೋರಾಟ ಮಾಡೋದಿಲ್ಲ. ನಿಜ ಅಣ್ಣಯ್ಯ, ನೀವ್ ನೋಡ್ತಾ ಇರಿ, ಆಟನ ಅವ್ರು ಶುರು ಮಾಡಿದ್ದಾರೆ, ಅಂತ್ಯನ ನಾವೇ ಮಾಡೋದು. ಚಿಕ್ಕಪ್ಪ, ಹೇಳು ಭದ್ರಾ. ಅದು ನೀವೆಲ್ರೂ ಪ್ರಚಾರಕ್ಕೆ ಹೋಯ್ತಿದ್ದೀರಿ. ಹೂ ಕಣಪ್ಪ, ಅಣ್ಣಂಗೋಸ್ಕರ ಕಾಯ್ತಾ ಇದ್ದೀವಿ. ಅಣ್ಣ ಬಂದ ಕೂಡಲೇ ಪ್ರಚಾರಕ್ಕೆ ಹೋಯ್ತೀವಿ. ಚಿಕ್ಕಪ್ಪ, ನಾನು ಅವಾಗ ಸಮಯ ಕೇಳಿದ್ರು ಅವ್ರ ಕೋಪ ಕಡಿಮೆನೇ ಆಯ್ತಾ ಇಲ್ಲ. ಅವರು ನನ್ನ ಮುಖ ನೋಡಿದೆ ನನ್ನ ಕುಟುಂಬ ಇರೋದನ್ನ ಸಹಿಸಕ್ ಆಗ್ತಿಲ್ಲ ಚಿಕ್ಕಪ್ಪ. ಅದಕ್ಕೆ ನೀನಾದ್ರೂ ಒಂದ್ಕಿತ ಅಪ್ಪ ಇಂತ ಮಾತಾಡಿ ನನ್ನ ಕ್ಷಮಿಸಕ್ ಹೇಳು. ಅಲ್ಲ ಕಣ್ಭದ್ರ, ಚಿಕ್ಕಪ್ಪ ಮಾತಾಡ್ದೆಟ್ಕೆಯ ನಿಮ್ಮ ಅಪ್ಪನ ಕೋಪ ಕಮ್ಮಿ ಆಗಕ್ಕೆ ನೀನ್ ಮಾಡಿರೋದು ಸಾಧಾರಣವಾದ ತಪ್ಪು. ಯಾರು ನಾನ್ ಹಾಕಿದ ಗೆರೆ ದಾಟಬಾರ್ದು ಅಂತವ. ಅಂತದ್ರಾಗೆ ನೀನೇ ಇಂಥ ಕೆಲ್ಸ ಮಾಡಿದ್ರೆ ಹೆಂಗ್ಲಾ ಭದ್ರ? ಚಿಕ್ಕವ್ವ, ನನ್ನಿಂದ ದೊಡ್ಡ ತಪ್ಪಾಗದೆ ಅಂತ ನಂಗೆ ಗೊತ್ತು. ನೀವೆಲ್ಲರೂ ಹೇಳ್ತಾರ ಹಂಗೆ ಅಪ್ಪ ಹೆಂಗೆ ಅಗೌರವ ತರಬೇಕು ಅಂತ ಆ ಕೆಲ್ಸ ನಾನೇನ್ ಮಾಡಿಲ್ಲ. ಅವಳ ಮೇಲೆ ಇದ್ದಿದ್ ಪಿರೋತಿ ನಂಗೆ ಈಟೆಲ್ಲ ಮಾಡಂಗ್ ಮಾಡ್ಬಿಡ್ತು. ಆಯ್ತು ಕಣೋ, ನೀನ್ ಆ ಕೆಲ್ಸ ಮಾಡಕ್ಕಿಂತ ಮುಂಚೆ ಒಂದು ಕಿತ ಭಾವ ಹೇಳಿದ್ದನ್ನ ಯೋಚನೆ ಮಾಡ್ಬೋದಾಗಿತ್ತಲ್ವೇ? ಅದರಿಂದ ಈಟೆಲ್ಲ ಆಯ್ತದೆ ಅಂತ ಗೊತ್ತಿಲ್ದೆ ಆ ಕೆಲ್ಸನ್ ಮಾಡ್ಬಿಟ್ಟೆ. ಅದಕ್ಕೆ ದೊಡ್ಡ ಶಿಕ್ಷೆ ಕೊಡ್ಬೇಡ ಅಂತ ನೀನಾದ್ರೂ ಹೇಳ್ ಚಿಕ್ಕವ್ವ. ಅಪ್ಪ ಎಂತವ್ ಮಾತಾಡಿ ನನಗೆ ಮಾಡು. ಅಲ್ಲ ಭದ್ರ, ಈ ವಿಚಾರದ ಬಗ್ಗೆ ದೊಡ್ಡಪ್ಪಂತವ ನಾವು ಮಾತಾಡಿದ್ರೆ ಏನಾಯ್ತದೆ ಅಂತ ನಿಂಗೆ ಸಂದಾಗ ಗೊತ್ತು. ನೋಡು, ಇದ್ರಲ್ಲಿ ನಮ್ಮನ್ನ ಎಳಿಬೇಡ. ನೋಡ್ಲ ಮಗ, ಸರಿಯಾಗಿ ಕೇಳಿಸ್ಕೋ. ಇನ್ಮ್ಯಾಕೆ ನನ್ನ ಜೊತೆ ಎಲೆಕ್ಷನ್ ಪ್ರಚಾರಕ್ಕೆ ಬಾ. ಸರಿ ದೊಡ್ಡಪ್ಪ, ಬರ್ತೀನಿ. ಗೋವಿಂದ, ಇನ್ಮ್ಯಾಕಿಂದ ಎಲೆಕ್ಷನ್ ವಿಚಾರವಾಗಿ ಏನೇ ಕೆಲಸ ಇದ್ರೂ ನಮ್ಮ ಸುಭಾಷಂಗೆ ಹೇಳು.
ಎಲ್ಲ ಅವನೇ ನೋಡ್ಕೊಳ್ಳಿ. ಸರಿ, ಟೈಮ್ ಆಯ್ತದೆ, ನಡೀರಿ. ಅಣ್ಣ ಅದು ನಮ್ಮ ಭದ್ರ. ಗೋವಿಂದ, ಹೇಳ್ದೆ ತಾನೆ? ಅಭಯ, ಪ್ರಚಾರಕ್ಕೆ ನಾನು ಬರ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ಗೋವಿಂದ, ಲೇ ಸುಭಾಸ, ನೋಡಿಲ್ಲ